ಎಲ್ರಿಗೂ ನಮಸ್ಕಾರ. ನೋವಿನ ಸಂಗತಿ, ತುಂಬ ಬೇಜಾರಾಗುತ್ತೆ. ಮೊನ್ನೆ ತಾನೇ ಶಾಲಾ ಮಕ್ಕಳ 4 ವಿದ್ಯಾರ್ಥಿಗಳನ್ನ ನಾವು ಕಳ್ಕೊಂಡ್ವಿ. ಇವತ್ತು ನೋಡಿದ್ರೆ ಮತ್ತೆ 4 ಜನ ಮೃತಪಟ್ಟಿದ್ದಾರೆ. ಒಂದು ದುರ್ಘಟನೆ ಇವತ್ತು ಗುಡುಪಲ್ಲಿ ರಸ್ತೆ ಒಡ್ಡಳ್ಳಿಗೆ ಬರುವಂತಹ ರಸ್ತೆಯಲ್ಲಿ ದುರ್ಘಟನೆ ನಡೆದಿದೆ. ಆಕ್ಸಿಡೆಂಟ್ ಆಗಿರುವಂತಹ 5 ಜನದಲ್ಲಿ 4 ಜನ ಮೃತಪಟ್ಟಿದ್ದಾರೆ. ಒಬ್ಬರು ತುಂಬ ಸೀರಿಯಸ್ ಆಗಿದ್ದಾರೆ. ನಿಜವಾಗ್ಲೂ ಕೂಡ ತುಂಬ ನೋವಿನ ಸಂಗತಿ. ಯಾಕೆಂದರೆ ಪದೇ ಪದೇ ಯಾಕೆ ಈ ಥರ ಆಗ್ತಾ ಇದೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಆಕಸ್ಮಿಕವಾಗಿ ಆಕ್ಸಿಡೆಂಟ್ ಆಗುತ್ತೆ, ಬಟ್ ಕೈ ಕಾಲು ಏನಾದರೂ ಹೆಚ್ಚು ಕಡಿಮೆ ಆಗಿರಬಹುದು. ಬಟ್ ಇವತ್ತು ನೋಡಿದ್ರೆ 4 ಜನ ಮೃತಪಟ್ಟಿದ್ದಾರೆ. ಮೊನ್ನೆ ತಾನೇ ಮಕ್ಕಳನ್ನ ಕಳ್ಕೊಂಡಿದ್ವಿ. ಅದಕ್ಕೆ ಮುಂಚೆ ಇನ್ನೂ ಒಂದಿಬ್ರು ಆಕ್ಸಿಡೆಂಟ್ ಅಲ್ಲಿ ಡೆತ್ ಆದ್ರು. ತುಂಬಾ ಬೇಜಾರಾಗುತ್ತೆ. ನಮ್ಮ ಇದರ ಮಾಹಿತಿ ಕೂಡ ನಮ್ಮ ತಾಲೂಕಿನ ಶಾಸಕರ ಗಮನಕ್ಕೆ ಹೋಗಿದೆ. ಯಾಕಂದ್ರೆ ತುಂಬಾ ದುಡ್ಡಿರೋರು ದುಡ್ಡು ಇಲ್ದಿರೋ ಅಂತಲ್ಲ, ಇಲ್ಲಿ ಪ್ರಶ್ನೆ ಬರಲ್ಲ ಆ ರೀತಿ. ಯಾಕೆ ಅಂದ್ರೆ ದಲಿತ ಕುಟುಂಬದವರು, ಬಡವರು, ತೀರಾ ಬಡವರು ಇರುವಂತಹ ಕುಟುಂಬ. ನಮ್ಮ ವಿಜಯಣ್ಣ ಅವರ ಸಂಬಂಧಿಕರೇ. ಒಂದೇ ಕುಟುಂಬದವರು 3 ಜನ ಮೃತಪಟ್ಟಿದ್ದಾರೆ. ಇನ್ನ ಪಕ್ಕದ ಊರೊಬ್ರು ಮತ್ತೆ ಇನ್ನೊಬ್ರು ಸೀರಿಯಸ್ ಆಗಿದ್ದಾರೆ. ಇಬ್ಬರು ಹೆಣ್ಣು ಮಕ್ಕಳು, 3 ಜನ ಗಂಡು ಮಕ್ಕಳು. ಬಟ್ ಈ ತರ ಆಗಿದೆ. ಬಟ್ ನೋವಿನ ಸಂಗತಿ. ಇದು ಯಾಕೆ ಈ ವರ್ಷದಲ್ಲಿ ಏನು ಲಾಸ್ಟ್ ಅಲ್ಲಿ ಈ ರೀತಿ ಆಗ್ತಾ ಇದೆ ಅನ್ನೋದನ್ನ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಬಟ್ ಹೆಚ್ಚಿಗೆ ಮಾತಾಡ್ಲಿಕ್ಕೆ ಆಗಲ್ಲ. ಆ ಒಂದು ಏನು ಮೃತಪಟ್ಟಿದ್ದಾರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಅದೇ ರೀತಿ ಅವರ ಒಂದು ಕುಟುಂಬಗಳಿಗೆ ಆ ಭಗವಂತ ಧೈರ್ಯ ತುಂಬುವಂತ ಶಕ್ತಿ ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ಇಷ್ಟು ಮಾತಾಡ್ಲಿಕ್ಕೆ ನಾವು ಮಾತಾಡಬಹುದು. ಆದ್ರಿಂದ ಇದಕ್ಕೆ ಆ ಭಗವಂತನೇ ನಮ್ಗೆ ಪ್ರತಿಯೊಂದು ಕಾಪಾಡ್ಕೊಂಡು ಹೋಗ್ಬೇಕು. ಅದರಿಂದ ಹೆಚ್ಚಿಗೆ ಮಾತಾಡೋದು ಏನು ಇಲ್ಲ. ಆದ್ರಿಂದ ಈ ಒಂದೆರಡು ಮಾತನ್ನ ನಾನು ಮುಗಿಸ್ತಾ ಇದ್ದೀನಿ.